ಓಕೆ, ನಮಸ್ಕಾರ ಸ್ನೇಹಿತರೆ. ಮತ್ತೊಂದು ಬಾರಿ ಬಿಒಕ್ಯೂ ಬಿಡ್ನ ಮುಂದುವರೆದ ಭಾಗಕ್ಕೆ ತಮಗೆ ಸ್ವಾಗತ ಮಾಡುತ್ತಾ, ನಾನು ನಿಮ್ಮ ರಮೇಶ್, ಕೊಪ್ಪಳ ಜಿಲ್ಲೆಯಿಂದ ಈ ಬಿಒಕ್ಯೂ ಬಿಡ್ನ ಮುಂದುವರೆದ ಭಾಗವನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಹೇಳ್ತಾ, ಇಲ್ಲಿ ನಾವು ನೆಕ್ಸ್ಟ್ ಮೆಥಡ್ ಅಲ್ಲಿ ಪ್ರೈಮರಿ ಪ್ರಾಡಕ್ಟ್ ಕ್ಯಾಟಗರಿ ಅಂತ ಇದೆ. ನಿಮ್ಮ ಒಂದು ಲಿಸ್ಟ್ ಅಲ್ಲಿ ಯಾವುದು ಪ್ರೈಮರಿ ಪ್ರಾಡಕ್ಟ್ ಇದೆ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೀವು ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಕಂಟಿನ್ಯೂ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ಟೈಪ್ ಆಫ್ ಬಿಡ್ ಅಂತ ಇದೆ, ಸಿಂಗಲ್ ಪ್ಯಾಕೆಟ್ ಬಿಡ್ ಅಂಡ್ 2 ಪ್ಯಾಕೆಟ್ ಬಿಡ್ ಅಂತ ಹೇಳಿ. ಸಿಂಗಲ್ ಪಾಕೆಟ್ ನಾ ಹಿಂದಿನ ವಿಡಿಯೋದಲ್ಲಿ ಹೇಳೋದ ಪ್ರಕಾರ ಇದು ಒಟ್ಟಿಗೆನೆ ನಿಮ್ಮ ಒಂದು ಟೆಕ್ನಿಕಲ್ ಇವ್ಯಾಲ್ಯೂಯೇಷನ್ ಮತ್ತು ಫೈನಾನ್ಸ್ ಇವ್ಯಾಲ್ಯೂಯೇಷನ್ ಬಿಡ್ ಎರಡು ಒಟ್ಟಿಗೆ ಓಪನ್ ಆಗುತ್ತೆ. 2 ಪ್ಯಾಕೆಟ್ ಬಿಡ್ ಅಲ್ಲಿ ಟೆಕ್ನಿಕಲ್ ಇವ್ಯಾಲ್ಯೂಯೇಷನ್ ಬಿಡ್ ಓಪನ್ ಆದ ನಂತರ ನೀವು ಅಲ್ಲಿ ಯಾರನ್ನು ಕ್ವಾಲಿಫೈ ಮಾಡ್ತೀರಿ ಅವರು ಮಾತ್ರ ಫೈನಾನ್ಸ್ ಬಿಡ್ ಓಪನ್ ಅಲ್ಲಿಗೆ ಹೋಗ್ತಾರೆ, ಅಲ್ಲಿ ನೀವು ಫೈನಾನ್ಸ್ ಬಿಡ್ ಅನ್ನ ಓಪನ್ ಮಾಡ್ಬೇಕಾಗತ್ತೆ. ಈಗ ಇಲ್ಲಿ 2 ಪ್ಯಾಕೆಟ್ ಅಂತ ಸೆಲೆಕ್ಟ್ ಮಾಡಿದ್ರೆ ಸ್ಲೈಡ್ ಅಲ್ಲಿ ಅಂದ್ರೆ ಇಲ್ಲಿ ಫಸ್ಟ್ ಟೆಕ್ನಿಕಲ್ ಇವ್ಯಾಲ್ಯೂಯೇಷನ್ ಆಗುತ್ತೆ, ನಂತರ ಫೈನಾನ್ಸ್ ಬಿಡ್ ಓಪನ್ ಆಗುತ್ತೆ. ನೆಕ್ಸ್ಟ್ ಡು ಯು ವಾಂಟ್ ಟು ಟೇಕ್ ದಿಸ್ ಬಿಡ್ ಟು RA ಪೋಸ್ಟ್ ಟೆಕ್ನಿಕಲ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತಾರೆ. ನೀವು ಎಸ್ ಇದ್ರೆ ನೀವು ರಿವರ್ಸ್ ಆಕ್ಷನ್ ಮಾಡ್ತೀನಿ ಅಂದ್ರೆ ಎಸ್ ಕೊಡ್ಬೇಕು, ಇಲ್ಲ ಬೇಡ ನನಗೆ ಇಮಿಡಿಯೇಟ್ ಆಗಿ ಡ್ರಗ್ಸ್ ಬೇಕು ನಾನು ರಿವರ್ಸ್ ಆಕ್ಷನ್ ಮಾಡಲ್ಲ ಅಂದ್ರೆ ನೋ ಅಂತ ಕೊಡಿ. ನೆಕ್ಸ್ಟ್ ಪ್ರೈಮರಿ ಪ್ರಾಡಕ್ಟ್ ಕ್ಯಾಟಗರಿ ಯಾವ್ದಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೆಲೆಕ್ಟ್ ಇವ್ಯಾಲ್ಯೂಯೇಷನ್ ಮೆಥಡ್ ಅಂತ ಇದೆ, ಟೋಟಲ್ ವ್ಯಾಲ್ಯೂ ವೈಸ್, ಐಟಮ್ ವೈಸ್, ಗ್ರೂಪ್ ವೈಸ್ ಅಂತ ಇದೆ. ಇಲ್ಲಿ ನೀವು ಇವು ಎರಡನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಟೋಟಲ್ ವ್ಯಾಲ್ಯೂ ವೈಸ್ ಅಂದ್ರೆ L1 ಟೋಟಲ್ ವ್ಯಾಲ್ಯೂಗೆ ಯಾರು L1 ಆಗ್ತಾರೆ, ಯಾರು ಕಡಿಮೆ ರೇಟ್ ಇರುತ್ತೆ ಅವರು L1 ಆಗ್ತಾರೆ, ಅಂದ್ರೆ ಒಬ್ರೇ ಪೂರೈಕೆದಾರ ಆಗ್ತಾರೆ. ಈ ಟೋಟಲ್ ವ್ಯಾಲ್ಯೂ ವೈಸ್ ಹೋದಾಗ ಪೂರೈಕೆದಾರರು ಒಬ್ರೇ ಇರ್ತಾರೆ. ಐಟಮ್ ವೈಸ್ ಬಂದಾಗ ಪ್ರತಿಯೊಂದು ಐಟಮ್ಗೂ ಕೂಡ ಬೇರೆ ಬೇರೆ L1 ಆಗ್ತಾರೆ. ಸೊ ಇದು ಐಟಮ್ ವೈಸ್ ಅಂದ್ರೆ ಇದು ಆಗುತ್ತೆ. ಇಲ್ಲಿ ಟೋಟಲ್ ವ್ಯಾಲ್ಯೂ ವೈಸ್ ಅಂದಾಗ ಇಲ್ಲಿ ಎಸ್ಟಿಮೇಟೆಡ್ ವ್ಯಾಲ್ಯೂ ಇದೆ ಅಲ್ಲ, ಇಲ್ಲಿ 10 lakhs ಅಂತ ಹೇಳಿ ಹಾಕ್ಬೇಕಾಗತ್ತೆ. ಇಲ್ಲಿ ಎಸ್ಟಿಮೇಟೆಡ್ ವ್ಯಾಲ್ಯೂ ಟೋಟಲ್ ವ್ಯಾಲ್ಯೂ ವೈಸ್ ತಗೊಂಡಾಗ ಇಲ್ಲಿ 10 lakhs ಅಂತ ತೋರಿಸಿ. ನೀವು ಐಟಮ್ ವೈಸ್ ಬಂದಾಗ ಎಷ್ಟು ಐಟಮ್ ಇರುತ್ತೆ ಪ್ರತಿಯೊಂದ್ರದ್ದು ವ್ಯಾಲ್ಯೂ ಹಾಕ್ಬೇಕು. ಟೋಟಲ್ ಆಗಿ 10 lakhs ದಾಟುವಂಗೆ ನೀವು ಅಲ್ಲಿ ಎಸ್ಟಿಮೇಟೆಡ್ ವ್ಯಾಲ್ಯೂ ಅನ್ನು ಹಾಕಿದಾಗ ಮಾತ್ರ ನಿಮ್ಮ ಬಿಡ್ ಪಬ್ಲಿಷ್ ಆಗುತ್ತೆ. ಇಲ್ಲೇ ನಾನು ಹೇಳಿದ್ದು ಯಾವ ರೀತಿ ಐಟಮ್ ಅನ್ನು ಹಾಕ್ಬೇಕಂತೇಳಿ. ಟೋಟಲ್ ವ್ಯಾಲ್ಯೂ ವೈಸ್ ಅಂದಾಗ ಎಡಿಟ್ ಅನ್ಬೇಕು, ಇದನ್ನ 10 lakhs ಅಂತ ತೋರಿಸ್ಬೇಕು. ಸಿಂಗಲ್ ನೀವು ಐಟಮ್ ವೈಸ್ ಇವ್ಯಾಲ್ಯೂಯೇಷನ್ ಅಂದಾಗ ಎಡಿಟ್ ಮಾಡಬೇಕು, ಐಟಮ್ ವೈಸ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಐಟಮ್ ಪ್ರತಿಯೊಂದು ಐಟಮ್ಗೂ ನೀವು ಎಸ್ಟಿಮೇಟೆಡ್ ವ್ಯಾಲ್ಯೂ ಅನ್ನು ಹಾಕಬೇಕು. ಗ್ರೂಪ್ ವೈಸ್ ಅಂದಾಗ ಇವು ಎಷ್ಟು ಗ್ರೂಪ್ ಮಾಡಿರ್ತೀರ ಆ ಗ್ರೂಪ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಪ್ರತಿಯೊಂದು ಗ್ರೂಪ್ಗೆ ಎಷ್ಟು ವ್ಯಾಲ್ಯೂ ಇರುತ್ತೆ ಅದನ್ನ ಅಪ್ಡೇಟ್ ಮಾಡಿ ನೀವು ಸೇವ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಡು ಯು ವಾಂಟ್ ಟು ಡಿಸ್ಪ್ಲೇ ದ ಬಿಡ್ ಎಸ್ಟಿಮೇಟೆಡ್ ವ್ಯಾಲ್ಯೂ ಇನ್ ಬಿಡ್ ಡಾಕ್ಯುಮೆಂಟ್ ಅಂತ ಇರುತ್ತೆ. ನೀವು ಎಸ್ಟಿಮೇಷನ್ ಏನ್ ತೋರಿಸಿರ್ತೀರ ಇಲ್ಲಿ 10 lakhs ಅಂತ, ಅದು ಬಿಡ್ ಡಾಕ್ಯುಮೆಂಟ್ ನಾಗ ತೋರಿಸ್ಬೇಕಂದ್ರೆ ಎಸ್ ಅಂತ ಕೊಡಿ, ಬೇಡ ಅಂದ್ರೆ ನೋ ಅಂತ ಕೊಡಿ. ನೆಕ್ಸ್ಟ್ ಬಿಒಕ್ಯೂ ಟೈಟಲ್ ಇದೆ ಅಲ್ಲ, ಇಲ್ಲಿ ಕ್ಲಿಕ್ ಮಾಡಿ ನೀವು ಸರ್ಚ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಅಲ್ಲಿ ಕೆಳಗಡೆ ಡ್ರಾಪ್ ಡೌನ್ ಮೆನು ಅಲ್ಲಿ ಬರುತ್ತೆ, ಈ ಡ್ರಗ್ಸ್ ಅಂಡ್ ಕನ್ಸ್ಯೂಮಬಲ್ಸ್ ಅಂತ ನೀವು ಟೈಪ್ ಮಾಡಿದ ತಕ್ಷಣ ಕೆಳಗೆ ಬರುತ್ತೆ. ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ this option will enable L1 evaluation at individual item level. Are you sure you want to change evaluation method ಅಂತಂದ್ರೆ ಓಕೆ ಕೊಟ್ಟಾಗ ಅಂದ್ರೆ 2 ಪ್ಯಾಕೆಟ್ ಇರೋದನ್ನ ನಾವು ಸಿಂಗಲ್ ಪ್ಯಾಕೆಟ್ ಮಾಡಿದಾಗ ಈ ಒಂದು ಆಪ್ಷನ್ ಬರುತ್ತೆ. ಇದು ನೀವು ಓಕೆ ಕೊಟ್ಟು ಇಲ್ಲಿ ಕೂಡ ಪ್ರೊಸೀಡ್ ಆಗಬಹುದು. ಪ್ರೊಸೀಡ್ ಆದಾಗ ನಾ ಹೇಳಿದೆ ಐಟಮ್ ವೈಸ್ UPS ಗೆ ಅದು ಎಷ್ಟಿರುತ್ತೆ ವ್ಯಾಲ್ಯೂ, ಅದು ಐಟಮ್ ವೈಸ್ ಅಪ್ಕೋತ ಹೋಗ್ಬೇಕಾಗತ್ತೆ. ನಾವು ಆ ವ್ಯಾಲ್ಯೂನ ಹಾಕಿ ಸೇವ್ ಕೊಡ್ಬೇಕಾಗತ್ತೆ. ಕೊಟ್ಟಬೇಕು. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇಲ್ಲಿ ಎಸ್ಟಿಮೇಟೆಡ್ ವ್ಯಾಲ್ಯೂ ಅಂತ ಇದೆ, ಕ್ಲಿಕ್ ಹಿಯರ್ ಟು ಸೆಲೆಕ್ಟ್ ಬಿಡ್ ಎಸ್ಟಿಮೇಟೆಡ್ ವ್ಯಾಲ್ಯೂ ಅಂತ. ನಿಮ್ದು ಐಟಮ್ ವ್ಯಾಲ್ಯೂ ಎಷ್ಟಿರುತ್ತೆ ಅದನ್ನ ವ್ಯಾಲ್ಯೂನ ಇಲ್ಲಿ ಮೆನ್ಷನ್ ಮಾಡ್ಬೇಕಾಗತ್ತೆ. ಮೆನ್ಷನ್ ಮಾಡಿದ ನಂತರ ಇನ್ನ ಹೇಳಿದೆ ಶೆಡ್ಯೂಲ್ 1 10 lakhs ಇದೆ, 1 lakh ಇದೆ, ಆಮೇಲೆ ಶೆಡ್ಯೂಲ್ 2 10 lakhs ಇದೆ. ಅದು ಟೋಟಲ್ ವ್ಯಾಲ್ಯೂ ಇಲ್ಲಿ ಬರುತ್ತೆ. 7 ಪ್ರೊಸೀಡ್ ಅಂತ ಹೇಳಿ ಕರಿಬೇಕು. ಅಂದ್ರೆ ಇದು ಶೆಡ್ಯೂಲ್ ವೈಸ್ ಮಾಡಿದಾಗ. ನೀವು ಸಿಂಗಲ್ ನಾವು ಇಲ್ಲ 2 ಪ್ಯಾಕೆಟ್ ಸಿಸ್ಟಮ್ ಮಾಡ್ತೀವಿ, ಟೋಟಲ್ ವ್ಯಾಲ್ಯೂ ವೈಸ್ ಮಾಡ್ತೀವಿ ಅಂದ್ರೆ ಇದು ಇಲ್ಲಿ ಕೇವಲ ಒಂದೇ ಆಪ್ಷನ್ ಎನೇಬಲ್ ಆಗುತ್ತೆ. ಅಲ್ಲಿ 10 lakhs ಅಂದು 7 ಪ್ರೊಸೀಡ್ ಅಂದ್ರೆ ಮುಗೀತು. ಈ ರೀತಿ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಒಳಗೆ ಇಲ್ಲಿ ನೋಡಿ, ಇಲ್ಲಿ ಬರ್ತೀವಿ. ಈ ಸ್ಟೆಪ್ ಬರ್ತೀವಿ. ಇಲ್ಲಿ ಬಿಒಕ್ಯೂ ಟೈಟಲ್ ಅನ್ನೆಲ್ಲ ಡ್ರಗ್ಸ್ ಅಂಡ್ ಕನ್ಸ್ಯೂಮಬಲ್ಸ್ ಅಂತ ಟೈಪ್ ಮಾಡಿವಿ. ಇಲ್ಲಿ ಅವರು ಟೆಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಸ್ಟೆಪ್ ಅಲ್ಲಿ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫ್ರಮ್ ದ ಸೆಲ್ಲರ್ ಅಂತ ಇದೆ. ಎಸ್ ಕಂಪಲ್ಸರಿ ನಮಗೆ ಡಾಕ್ಯುಮೆಂಟ್ಸ್ ಬೇಕು. ಏನಪ್ಪಾ ಅಂದ್ರೆ ಎಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಡ್ರಾಪ್ ಡೌನ್ ಮೆನು ಓಪನ್ ಆಗುತ್ತೆ. ಇಲ್ಲಿ ಬಿಡ್ಡರ್ ಆನ್ಯುವಲ್ ಟರ್ನ್ ಓವರ್ ಬೇಕು, ಬಿಡ್ಡರ್ದು ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಬೇಕು, ಪಾಸ್ಟ್ ಪರ್ಫಾರ್ಮೆನ್ಸ್ ಬೇಕು, ಎಕ್ಸ್ಪೀರಿಯನ್ಸ್ ಕ್ರಿಟೇರಿಯಾ ಬೇಕು, ಆ ನಂತರ OM ಆಥರೈಸೇಷನ್ ಬೇಕು, OM ಆನ್ಯುವಲ್ ಟರ್ನ್ ಓವರ್ ಬೇಕು, ಆ ನಂತರ ಅಡಿಷನಲ್ ಡಾಕ್ಯುಮೆಂಟ್ ರಿಕ್ವೆಸ್ಟೆಡ್ ಇನ್ ATC, ಅಡಿಷನಲ್ ಡಾಕ್ಯುಮೆಂಟ್ ರಿಕ್ವೆಸ್ಟೆಡ್ ಇನ್ ATC ಅಂತ ಹೇಳಿ ಒಂದು 2-3 ನಾವು ಇಲ್ಲಿ
ತಗೋಬೇಕಾಗತ್ತೆ. ಇಲ್ಲಿ ಆಕ್ಚುಲಿ OM ಆಥರೈಸೇಷನ್ ನಮ್ಮ ಸಣ್ಣ ಪುಟ್ಟ ಒಂದು ಟೆಂಡರ್ಗಳು ಬಿಡ್ಗಳು ಇದ್ದಾಗ OM ಆಥರೈಸೇಷನ್ ಮತ್ತು OM ಆನ್ಯುವಲ್ ಟರ್ನ್ ಓವರ್ ನ ಅವಶ್ಯಕತೆ ಬೀಳಲ್ಲ. ಬಟ್ ಇಲ್ಲಿ ನಾವು ಅವೆರಡನ್ನ ಆಯ್ಕೆ ಮಾಡ್ಕೊಳ್ಳದೆ ಇದ್ರೆ ನಮ್ಮ ಬಿಡ್ ಪಬ್ಲಿಷ್ ಆಗಲ್ಲ. ಸೊ ಇಲ್ಲಿ ಕಡ್ಡಾಯ ಆಗಿರೋದ್ರಿಂದ ನೀವು OM ಆಥರೈಸೇಷನ್ OM ಆನ್ಯುವಲ್ ಟರ್ನ್ ಓವರ್ ಅನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. OM ಅಂದ್ರೆ ಓನ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಅಂತೇಳಿ, ಆ ಒಂದು ಮ್ಯಾನುಫ್ಯಾಕ್ಚರ್ ಇಂದ ಬೇಕಾಗುವಂತಹ ಒಂದು ಪ್ರಮಾಣ ಪತ್ರ. OM ಆಥರೈಸೇಷನ್ ಅಂದ್ರೆ ನೀವು ಯಾರು ಬಿಡ್ಡರ್ಸ್ ಬರ್ತಾರಲ್ಲ ಆ ಬಿಡ್ಡರ್ಗೆ ಅವ್ರ ಆದೇಶ ಕೊಟ್ಟಿರ್ತಾರೆ. ಅಂದ್ರೆ ಈಗ ಒಂದು 1 ಲಕ್ಷ ನೀವು ರಿಂಗರ್ ಲ್ಯಾಕ್ಟೇಟ್ ಅಥವಾ NS 500 ml ರಿಕ್ವೈರ್ಮೆಂಟ್ ಹಾಕಿರ್ತೀರಿ. 1 ಲಕ್ಷ ಅವ್ರು ಸಪ್ಲೈ ಮಾಡ್ತಾರ ಇಲ್ಲ ಅನ್ನೋದಕ್ಕೆ ಅವು ಒಂದು ಪೂರೈಕೆದಾರರಿಗೆ ಮ್ಯಾನುಫ್ಯಾಕ್ಚರ್ ಒಂದು ಆಥರೈಸೇಷನ್ ಕೊಡ್ತಾರ. ಸೋ ಅಂಡ್ ಸೋ ಫರ್ಮ್ ಅವರು ನಮ್ ಜೊತೆಗೆ ಕಮಿಟ್ ಆಗಿದ್ದಾರೆ, ಅವ್ರಿಗೆ ನಾವು ಈ ಒಂದು ಫೈನಾನ್ಷಿಯಲ್ ಇಯರ್ಗೆ ಅಥವಾ ಮುಂದಿನ ಫೈನಾನ್ಷಿಯಲ್ ಇಯರ್ ವರೆಗೂ ಅವರೊಂದಿಗೆ ನಾವು ಏನು ಅವ್ರದ್ದು ಆರ್ಡರ್ ಇದ್ರು ಕೂಡ ನಾವು ಫುಲ್ಫಿಲ್ ಮಾಡ್ತೀವಿ ಅಂತ OM ಅವರು ಆದೇಶ ಕೊಟ್ಟಿರ್ತಾರೆ. ಅದಕ್ಕೆ OM ಆಥರೈಸೇಷನ್ ಅಂತೇಳಿ ನಾವು ಕರಿತೀವಿ. OM ಆನ್ಯುವಲ್ ಟರ್ನ್ ಓವರ್ ಅಂದ್ರೆ ನಿಮ್ಗೆ ಯಾರು ಅವ್ರು ಆದೇಶ ಕೊಟ್ಟಿರ್ತಾರಲ್ಲ ಅವ್ರದೇ OM ಆನ್ಯುವಲ್ ಟರ್ನ್ ಓವರ್ ಕೂಡ ಇಲ್ಲಿ ಬೇಕಾಗುತ್ತೆ. ಇದಾದ ನಂತರ ಡು ಯು ವಾಂಟ್ ಟು ಗಿವ್ ಎಕ್ಸಂಪ್ಷನ್ ಟು ವೆರಿಫೈಡ್ MSC ಅಂತ ಹೇಳಿದ್ರೆ, ಅಂದ್ರೆ ಮೈಕ್ರೋ ಸ್ಮಾಲ್ ಎಂಟರ್ಪ್ರೈಸಸ್ ನವರಿಗೆ ನೀವು ರಿಲ್ಯಾಕ್ಸೇಷನ್ ಏನಾದ್ರು ಕೊಡ್ತೀರಾ ಅಂತ ಹೇಳಿದಾರೆ. ನೀವು ಎಸ್ ಅಂದ್ರೆ ಇಲ್ಲಿ ಮತ್ತೊಂದು ಡ್ರಾಪ್ ಡೌನ್ ಮೆನು ಓಪನ್ ಆಗುತ್ತೆ. ಅವ್ರಿಗೆ ಬಿಡ್ಡರ್ ಆನ್ಯುವಲ್ ಟರ್ನ್ ಓವರ್ ಮತ್ತೆ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಅಥವಾ ಪಾಸ್ಟ್ ಪರ್ಫಾರ್ಮೆನ್ಸ್ ಕ್ರಿಟೇರಿಯಾ ಅವು ಎರಡಕ್ಕೂ ಕೊಡ್ತೀರಾ ಹೆಂಗ ಅಂತ ಹೇಳಿ ಅಲ್ಲಿ ಆಪ್ಷನ್ ಬರುತ್ತೆ. ನೀವು ಎರಡಕ್ಕೂ ಕೊಟ್ರೆ ಎರಡಕ್ಕೂ ಟಿಕ್ ಮಾಡ್ಬೇಕು. ಟಿಕ್ ಮಾಡಿ ಇಲ್ಲಿ ಕಂಪ್ಲೀಟ್ ಆರ್ ಪಾರ್ಷಲ್ ಅಂತ ಇನ್ನೊಂದು ಆಪ್ಷನ್ ಎನೇಬಲ್ ಆಗಿರುತ್ತೆ. ಕಂಪ್ಲೀಟ್ ಇದ್ರೆ ಕಂಪ್ಲೀಟ್ ಕೊಡಿ, ಪಾರ್ಷಲ್ ಇದ್ರೆ ಪಾರ್ಷಲ್ ಕೊಡಿ. ನೀವು ಇದು ನಿಮ್ಗೆ ಡಿಪೆಂಡ್. ನೀವು MSC ಕೊಡ್ತೇನೆ ಅಂದ್ರೆ ಎಸ್ ಅನ್ಬೇಕು. ಎಸ್ ಅಂದಾಗ ಆಪ್ಷನ್ ಬರುತ್ತೆ, ನೋ ಅಂದ್ರೆ ಏನು ಬರಲ್ಲ. ಡು ಯು ವಾಂಟ್ ಟು ಗಿವ್ ಎಕ್ಸಂಪ್ಷನ್ ಟು ವೆರಿಫೈಡ್ ಸ್ಟಾರ್ಟ್ಅಪ್ಸ್ ಅಂತ ಇದೆ. ಸ್ಟಾರ್ಟ್ಅಪ್ಸ್ ನವರಿಗೆ ಏನಾದ್ರು ನೀವು ಹೊಸದಾಗಿ ಒಂದು ಫರ್ಮ್ ಗಳನ್ನು ಓಪನ್ ಮಾಡಿರ್ತಾರೆ, ಅವ್ರಿಗೆ ಏನಾದ್ರು ನೀವು ಅವಕಾಶ ಕೊಡಕ್ ಇಷ್ಟಪಡ್ತೀರಾ ಅಂತ ಕೇಳಿದಾಗ ನೀವು ಬೇಕಿದ್ರೆ ಎಸ್ ಅನ್ಬೋದು. ಅಲ್ಲಿ ಕೂಡ ಮತ್ತೆ 2 ಆಪ್ಷನ್ ಬರುತ್ತೆ. ಆ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡು ಪಾರ್ಷಲ್ ಅಥವಾ ಕಂಪ್ಲೀಟ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆ ನಂತರ ನೆಕ್ಸ್ಟ್ ಸ್ಟೆಪ್ಗೆ ಇಲ್ಲಿ ಇದು ಎಕ್ಸೆಲ್ ಅಪ್ಲೋಡ್ ರಿಕ್ವೈರ್ಮೆಂಟ್ ನೋ ಕೊಡಿ, ಫೈನಾನ್ಷಿಯಲ್ ಡಾಕ್ಯುಮೆಂಟ್ ಇದನ್ನ ನೋ ಕೊಡಿ. ನಂತರ ಇಲ್ಲಿ ಸೇವ್ ಬಟನ್ ಇರುತ್ತೆ, ಸೇವ್ ಮಾಡಿ. ಸೇವ್ ಮಾಡಿದ ನಂತರ ಇಲ್ಲಿ ಇನ್ನೊಂದಿದೆ ಎನೇಬಲ್ ಸಿಂಗಲ್ ಅಂಡ್ ಲಿಮಿಟೆಡ್ ಟೆಂಡರಿಂಗ್ ಅಂತ. ಇದನ್ನ ನೀವೇನು ಸೆಲೆಕ್ಟ್ ಮಾಡ್ಕೋಬೇಡಿ. ಲಿಮಿಟೆಡ್ ಟೆಂಡರಿಂಗ್ ಅಂದ್ರೆ ಕೇವಲ ಆಯ್ದ ಪೂರೈಕೆದಾರರಿಗೆ ಮಾತ್ರ ಆಪ್ಷನ್ ಕೊಡುವಂತದ್ದು ಲಿಮಿಟೆಡ್ ಟೆಂಡರಿಂಗ್. ಕೇವಲ ಒಬ್ಬರೇ ಪೂರೈಕೆದಾರ ಇದ್ದಾಗ ಸಿಂಗಲ್ ಟೆಂಡರ್ ಅಂತ ಕರೀತಾರೆ. ಈ ಮೆಥಡ್ ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಡಿ, ಯಾಕಂದ್ರೆ ಇವು ಆಡಿಟ್ ಅಬ್ಜೆಕ್ಷನ್ 100% ಆಗುತ್ತೆ. ಇಲ್ಲಿ ಕಾಂಪಿಟೆಂಟ್ ಅಥಾರಿಟಿ ಲೆಟರ್ ಕೂಡ ಬೇಕಾಗುತ್ತೆ. ನೀವು ಯಾಕೆ ಲಿಮಿಟೆಡ್ ಟೆಂಡರ್ ಮಾಡ್ತೀರಾ ಅಂತ ಹೇಳಿ, ಅದಕ್ಕೋಸ್ಕರ ಇದ್ರ ಬಗ್ಗೆ ತಾವು ಯಾರು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಇದು ಸೆಲೆಕ್ಟ್ ಅಂತ ಅಷ್ಟೇ ಇರ್ಲಿ, ಇದು ಮ್ಯಾಂಡೇಟರಿ ಏನಿರಲ್ಲ. ಸೊ ಈ ಆಪ್ಷನ್ ಬೇಡ. ಇದಾದ ನಂತರ ನೆಕ್ಸ್ಟ್ ನೀವೇನ್ ಮಾಡ್ಬೇಕು, ಇದು ನೀವು ಲಿಮಿಟೆಡ್ ಟೆಂಡರ್ ಮಾಡಿದಾಗ ಇಲ್ಲಿ ಯಾರು ಸೆಲ್ಲರ್ಸ್ ಇರ್ತಾರೆ ನಿಮಗೆ, ಆ ಸೆಲ್ಲರ್ಸ್ ನ ಇಲ್ಲಿ ಅವ್ರ ಐಡಿಯಾ ಹಾಕಿ ನೀವು ಆಡ್ ಮಾಡ್ಕೊಂಡು ಇಲ್ಲಿ 3 ಜನ 5 ಜನಕ್ಕೆ ಮಾತ್ರ ನೀವು ಇದನ್ನ ಲಿಮಿಟ್ ಮಾಡುವಂತದ್ದು ಟೆಂಡರ್. ಇದು ಬೇಡ, ಈ ಒಂದು ಆಪ್ಷನ್ ಬೇಡ ನಿಮ್ಗೆ. ಮತ್ತೆ ನೀವೇನಾದ್ರು ಲಿಮಿಟೆಡ್ ಟೆಂಡರ್ ಮಾಡಿದ್ರೆ ಕಾಂಪಿಟೆಂಟ್ ಅಥಾರಿಟಿಯಿಂದ ಲೆಟರ್ ಕಂಪಲ್ಸರಿ ಕೊಡ್ಬೇಕು. ನಾಳೆ ಏನಾರು ಆಡಿಟ್ ಅಬ್ಜೆಕ್ಷನ್ ಆದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರ ತಾವೇ ಆಗಿರ್ತೀರಾ. ಮತ್ತೆ ಅದನ್ನ ಜಸ್ಟಿಫೈ ಮಾಡಿಕೊಳ್ಳುವಂತ ಒಂದು ಆದೇಶ ಕೂಡ ನಿಮ್ಮಲ್ಲಿ ಇರಬೇಕು, ಇಲ್ಲಾಂದ್ರೆ ಅದು ಬರಲ್ಲ. ಸೊ ಅದು ನಿಮ್ಗೆ ಅನ್ವಯ ಆಗಲ್ಲ, ಇದನ್ನ ದಯವಿಟ್ಟು ಮಾಡಬೇಡಿ. ನಂತರ ಇದು ಸಿಂಗಲ್ ಟೆಂಡರ್ ಬೇಡ. ಇನ್ನ EMD ಬಂದ್ರೆ, EMD ಅಂದ್ರೆ ಅರ್ನೆಸ್ಟ್ ಮನಿ ಡೆಪಾಸಿಟ್ ಅಂತ. ನೀವು ಮಾಡುವಂತ ಒಂದು ಆದೇಶಕ್ಕೆ ಏನಾದ್ರು EMD ಕಟ್ಟಬೇಕಾ ಅಂತ ಹೇಳಿ 5 ಲಕ್ಷಕ್ಕೂ ಮೇಲ್ಪಟ್ಟು ಏನಾದ್ರು ನಿಮ್ಮ ಒಂದು ಇದು ರಿಕ್ವೈರ್ಮೆಂಟ್ ಇತ್ತಪ್ಪ ಅಂದ್ರೆ ನೀವು EMD ನ 2 to 5% ತಗೋಬಹುದು. ನೀವು ಬೇಕಿದ್ರೆ ಎಸ್ ಅನ್ನಿ. ಎಸ್ ಅಂದ್ರೆ ಯಾವ ಬ್ಯಾಂಕ್ ಇಂದ ಏನು ಡೀಟೇಲ್ಸ್ ಬರುತ್ತೆ, ಯಾರ ಹೆಸರು ತಗೋಬೇಕಂತ, ಅದಕ್ಕೆ ಎಸ್ ಕೊಟ್ಟಾಗ ಅವನ್ನೆಲ್ಲ ಡೀಟೇಲ್ಸ್ ತುಂಬಬೇಕು. ಇದು ಅವಶ್ಯಕತೆ ಇಲ್ಲ, ಸೊ ನೋ ಅಂತ ಕೊಡ್ತೀನಿ ನಾನು. EPBG ಅಂದ್ರೆ ಎಲೆಕ್ಟ್ರಾನಿಕ್ ಪರ್ಫಾರ್ಮೆನ್ಸ್ ಬ್ಯಾಂಕ್ ಗ್ಯಾರಂಟಿ ಅಂತ ಹೇಳಿ. ಇಲ್ಲಿ EMD ಯಾವ ರೀತಿ ಇರುತ್ತೆ ಅದೇ ರೀತಿ ಈ ಪರ್ಫಾರ್ಮೆನ್ಸ್ ಬ್ಯಾಂಕ್ ಸೆಕ್ಯೂರಿಟಿ ಇರುತ್ತೆ. ಇದು ಕೂಡ ಅವಶ್ಯಕತೆ ಇಲ್ಲ. ನೀವು ಎಸ್ ಅಂದ್ರೆ ಮತ್ತೆ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಕೂಡ 5 ಲಕ್ಷ ಮೇಲ್ಪಟ್ಟಿರ್ತಕ್ಕಂಥ ಟೆಂಡರ್ ಮಾತ್ರ ನೀವು ಬೇಕಿದ್ರೆ ತಗೋಬಹುದು. ನೀವು EMD ಅಥವಾ EPBG ತಗೊಂಡಾಗ ಕಾಂಪಿಟೇಷನ್ ಸ್ವಲ್ಪ ಕಡಿಮೆ ಇರುತ್ತೆ. ಈ EMD ಮತ್ತು EPBG ಬಿಟ್ಟಾಗ ಸಾಕಷ್ಟು ಜನ ಕಾಂಪಿಟೇಟರ್ಸ್ ಬರ್ತಾರೆ, ಸಾಕಷ್ಟು ಜನ ಬಿಡ್ದಾರರು ನಿಮ್ಮ ಒಂದು ಬಿಡ್ಗೆ ಭಾಗಿಯಾಗ್ತಾರೆ. ಅಂದ್ರೆ ನಿಮ್ ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ಡ್ರಗ್ಸ್ ಸಿಗುತ್ತೆ. ನೆಕ್ಸ್ಟ್ ಈ ಸ್ಟೆಪ್, ಈ 4 ಸ್ಟೆಪ್ ಆಯ್ತು. ಈಗ
ಸ್ಪೆಸಿಫಿಕೇಶನ್, ಕನ್ಸರ್ನ್ ಡೀಟೇಲ್ಸ್, ಬಿಡ್ ಡೀಟೇಲ್ಸ್, CMD ಪರ್ಫಾರ್ಮೆನ್ಸ್ ಇದೆಲ್ಲ ಆದ ನಂತರ ಸ್ಪ್ಲಿಟ್ಟಿಂಗ್ ಇದೆ. ಸ್ಪ್ಲಿಟ್ಟಿಂಗ್ ಮೈಕ್ರೋ ಸ್ಮಾಲ್ ಎಂಟರ್ಪ್ರೈಸಸ್ ನವ್ರಿಗೆ ಏನಾದ್ರು ನೀವು ಕೊಡ್ತೀರಾ, ಎಸ್ ಅಂದ್ರೆ ಮತ್ತೆ ಡೀಟೇಲ್ಸ್ ಬರುತ್ತೆ ಅದನ್ನ ಕೊಡ್ಬೇಕು, ನೋ ಅಂದ್ರೆ ಏನು ಡೀಟೇಲ್ಸ್ ಬರಲ್ಲ. ಅದೇ ರೀತಿಯಾಗಿ MII ಅಂದ್ರೆ ಮೇಕ್ ಇನ್ ಇಂಡಿಯಾ ಪಾಲಿಸಿ ಅಂತ, ಇಲ್ಲಿ ನೀವು ಎಸ್ ಕೊಟ್ರೆ ಮತ್ತೆ ಅಲ್ಲಿ ಕ್ಲಾಸ್ 1 ಸಪ್ಲೈಯರ್ಸ್ ಮಾತ್ರ ಅವಕಾಶ ಇರುತ್ತೆ. ಇದ್ರ ಬಗ್ಗೆ ತಾವು ಸರ್ಚ್ ಮಾಡಿ ನೋಡ್ಕೊಂಡು ಡೀಟೇಲ್ಸ್ ಅನ್ನ ತಿಳ್ಕೊಬಹುದು. ಆ ನಂತರ ಇಲ್ಲಿ ನೋ ಅಂತ ಕೊಟ್ರೆ ಅದು ಯಾವುದು ಮೇಕ್ ಇನ್ ಇಂಡಿಯಾ ಪಾಲಿಸಿ ಅದೇನು ಅಪ್ಲೈ ಆಗಲ್ಲ, ಕ್ಲಾಸ್ 1 ಲೋಕಲ್ ಸಪ್ಲೈಯರ್ಸ್ ಅದೇನು ಬರಲ್ಲ. ಮತ್ತೆ ಇಲ್ಲಿ ಮೈಕ್ರೋ ಸ್ಮಾಲ್ ಎಂಟರ್ಪ್ರೈಸಸ್ OEM ನೀವು ಕೊಡ್ತೀನಿ ಅಂದ್ರೆ ಮತ್ತೆ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಕೊಡ್ತೀರಾ, L1 ಗೆ ಎಷ್ಟು ಪರ್ಸೆಂಟೇಜ್ ಆಯ್ದ್ರೆ ಇದು ಮಾಡ್ತಂತ ಇಲ್ಲಿ ಸಪರೇಟ್ ಕ್ಯಾಲ್ಕುಲೇಷನ್ ಇರುತ್ತೆ. ಇದ್ರ ಬಗ್ಗೆ ಬೇಕಿದ್ರೆ ತಾವು ಸರ್ಚ್ ಮಾಡಿ ತಿಳ್ಕೊಂಡು ಸ್ಪ್ಲಿಟ್ಟಿಂಗ್ ಬೇಕಾದ್ರೆ ಮಾಡ್ಕೋಬಹುದು. ನಿಮ್ಗೇನು ಸ್ಪ್ಲಿಟ್ಟಿಂಗ್ ಬೇಡ, ಒಬ್ರೆ ಯಾರು L1 ಆಗ್ತಾರ ಅವ್ರಿಗೆ ಅವರೇ ಪೂರೈಕೆ ಮಾಡ್ಲಿ ಅಂದ್ರೆ ಇಲ್ಲಿ ನೋ ಅಂತ ಕೊಟ್ಕೋಬಹುದು. ನಾವು ಇದುವರೆಗೂ ನೋ ಅಂತಾನೆ ಕೊಟ್ಟು ನಮ್ಮ ಒಂದು ಆದೇಶಗಳನ್ನ ಮಾಡಿದೀವಿ. ನಂತರ ಇದು ಲಾಸ್ಟ್ ಸ್ಟೆಪ್ ಅಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಇದೆ. ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಾದ್ರೂ ನೀವು ಸ್ಪೆಷಲ್ ಆಗಿ ಹಾಕುವಂತದ್ದಿದ್ರೆ ಇಲ್ಲಿದೆ ನೋಡಿ, ಬೈಯರ್ ಆಡೆಡ್ ಬಿಡ್ ಸ್ಪೆಸಿಫಿಕೇಶನ್ ATC ಅಂತ ಇದೆ. ATC ಅಂದ್ರೆ ಅಡಿಷನಲ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಅರ್ಥ. ಈ ಬೈಯರ್ ಆಡೆಡ್ ಬಿಡ್ ಸ್ಪೆಸಿಫಿಕ್ ATC ಅಂದ್ರೆ ನೀವು ಯಾವುದೇ ಒಂದು ಅಡಿಷನಲ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹಾಕುವಂತ ಸಂದರ್ಭದಲ್ಲಿ ಅದು ನಿಮ್ಮ ಬಿಡ್ಗೆ ಪೂರಕವಾಗಿರುವಂತದ್ದಾಗಿರ್ಬೇಕು. ಅನಾವಶ್ಯಕವಾಗಿರ್ತಕ್ಕಂಥ ಯಾವುದೇ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಹಾಕಬೇಡಿ. ಈ ಒಂದು ಆಪ್ಷನ್ ಅನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಮಾಡಿದಾಗ ಇಲ್ಲಿ ಒಂದು ಫಸ್ಟ್ ನಿಮ್ಗೊಂದು ಎಡಿಟ್ ಆಪ್ಷನ್ ಎನೇಬಲ್ ಆಗುತ್ತೆ, ಅದನ್ನ ಕ್ಲಿಕ್ ಮಾಡ್ಕೋಬೇಕು. ಅಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಮೇಲ್ಗಡೆ ನಿಮ್ಗೆ ಆಪ್ಷನ್ ಬರುತ್ತೆ, ಏನ್ ಟೆಕ್ಸ್ಟ್ ಬೇಸ್ಡ್ ಒಳಗೆ ಹಾಕ್ತೀರಾ ಅಥವಾ ಡಾಕ್ಯುಮೆಂಟ್ ಸೈನ್ಡ್ ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡ್ತೀರಾ ಅಂತ ಹೇಳಿ. ನೀವು ಏನಾದ್ರು ಡಾಕ್ಯುಮೆಂಟ್ಸ್ ಇದ್ರೆ ನೀವು ಅಲ್ಲಿ ಸ್ಪೆಷಲ್ ರಿಕ್ವೈರ್ಮೆಂಟ್ ಇದ್ರೆ ಹಾಕಿ. ರನ್ನಿಂಗ್ ಡ್ರಗ್ ಲೈಸೆನ್ಸ್ ಬೇಕು, GST ರಿಜಿಸ್ಟ್ರೇಷನ್ ಆಗಿರ್ಬೇಕು, ಡ್ರಗ್ಸ್ ಅಂಡ್ ಡೆಲಿವರಿ ಕನ್ಸ್ಯೂಮಬಲ್ಸ್ ನ ಡೋರ್ ಡೆಲಿವರಿ ಮಾಡುವಂತರ ಆಗಿರ್ಬೇಕು. ನಮ್ಮ ಕೋಲ್ಡ್ ಚೈನ್ ಐಟಮ್ಸ್ ಇದಾವು, ಕೋಲ್ಡ್ ಚೈನ್ ಒಳಗಡೆನೆ ಅವ್ರು ಸಪ್ಲೈ ಮಾಡಬೇಕು. ಏನಾದ್ರೂ ಬ್ರೇಕೇಜಸ್ ಇದ್ರೆ ಅದನ್ನ ಬಿಲ್ ಅಲ್ಲಿ ಇದು ರಿಪ್ಲೇಸ್ ಮಾಡಿಲ್ಲಪ್ಪ ಅಂದ್ರೆ ನಾವು ಬಿಲ್ ಅಲ್ಲಿ ಕಟ್ ಮಾಡ್ತೀವಿ, ಅವರ ಒಂದು ಬಿಲ್ ನಲ್ಲಿ ಅದನ್ನ ಮೈನಸ್ ಮಾಡಿ ಬಿಲ್ ಪೇಮೆಂಟ್ ಮಾಡ್ತೀವಿ. ಇಂಥ ಪೂರಕವಾಗಿರ್ತಕ್ಕಂಥ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹಾಕಿ ಸಬ್ಮಿಟ್ ಮಾಡಿ. ಇದೆಲ್ಲ ಆದ ನಂತರ ನೀವು ಲಾಸ್ಟ್ ಈ ಸ್ಟೆಪ್ ಬರ್ತೀರಿ, ಡ್ರಾಫ್ಟ್ ಬಿಡ್ ಡಾಕ್ಯುಮೆಂಟ್ ಅಂತ ಹೇಳಿ. ಈ ಡಾಕ್ಯುಮೆಂಟ್ ನ ನೀವು ಅಗ್ರಿ ಮಾಡಬೇಕು. ಅಗ್ರಿ ಮಾಡಿ ಡ್ರಾಫ್ಟ್ ಬಿಡ್ ಡಾಕ್ಯುಮೆಂಟ್ ನ ಡೌನ್ಲೋಡ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಸರಿ ಇದೆಯಪ್ಪ ಅಂದ್ರೆ ಈ ಡ್ರಾಫ್ಟ್ ಡಾಕ್ಯುಮೆಂಟ್ ನ ನೀವು ನೆಕ್ಸ್ಟ್ ಅಪ್ರೂವ್ ಮಾಡ್ಬೇಕಾಗತ್ತೆ. ಇದು ಅಪ್ರೂವ್ ಮಾಡೋದಕ್ಕೂ ಮುಂಚೆ ಈ ಸ್ಟೆಪ್ ವರ್ಗು ಗ್ರೀನ್ ಆಗುತ್ತೆ. ಇಲ್ಲಿ ವೆರಿಫೈ OTP ಅಂಡ್ ಪಬ್ಲಿಷ್ ಇದೆ ಅಲ್ಲ, ಈ ಸ್ಟೆಪ್ ಬಂದಾಗ ಈ ಸ್ಟೆಪ್ ಗೆ ನಿಲ್ಲುತ್ತೆ ನಿಮ್ಮ ಬಿಡ್. ಯಾಕಂದ್ರೆ ಇದು BOQ ಬಿಡ್ ಆಗಿರೋದ್ರಿಂದ, ನಾವು BOQ ಬಿಡ್ ಅಂದ್ರೆ ಈಗಾಗಲೇ ಹೇಳಿದೆ ಜಂಪ್ ಪೋರ್ಟಲ್ ನಲ್ಲೇ ನಮಗೆ ಸಿಗದೆ ಇರ್ತಕ್ಕಂಥ ಒಂದು ಔಷಧಿಗಳು, ವಸ್ತುಗಳು ಅಥವಾ ಬೇಕಾಗಿರ್ತಕ್ಕಂಥ ಇನ್ನಿತರೆ ಏನೇ ಸೇವೆಗಳಾಗಿರ್ಬೋದು ಅವುಗಳನ್ನ ನೀವು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀರಾ. ಸೊ ಜಮ್ ಅವ್ರು ಏನ್ ಮಾಡ್ತಾರೆ, ನಿಮ್ಮ ಒಂದು ಬಿಡ್ ಅನ್ನ ವೆರಿಫೈ ಮಾಡ್ಕೊಳ್ಳಕ್ಕೆ ಚೆಕ್ ಮಾಡ್ತಾರೆ. 1 or 2 ಡೇಸ್ ಆಗ್ಬೋದು, 3 ಡೇಸ್ ಆಗ್ಬೋದು. ಇಲ್ಲಿ ವಿಡ್ರಾ ಫ್ರಮ್ ನೋಡಲ್ ಅಂತ ಒಂದು ಇಲ್ಲಿ ಬ್ಲೂ ಒಳಗೆ ವೆರಿಫೈ OTP ಅಂತ ಇದೆ ಅಲ್ಲ, ಇಲ್ಲಿ ವಿಡ್ರಾ ಫ್ರಮ್ ನೋಡಲ್ ಅಂತ ಒಂದು ಆಪ್ಷನ್ ಬಂದ್ ನಿಂತಿದೆ ಅಂದ್ರೆ ಜಮ್ ಅವ್ರದ್ದು ವೆರಿಫಿಕೇಶನ್ ಸ್ಟೆಪ್ ಗೆ ಬಂದ್ ನಿಂತಿದೆ ಅಂತ ಅರ್ಥ ನಿಮ್ ಫೈಲ್. ಇದು ಅವ್ರು ವೆರಿಫೈ ಮಾಡಾದ್ಮೇಲೆ ನೀವು 1 or 2 ಡೇಸ್ ಬಿಟ್ಟು ಇಲ್ಲಿ ಚೆಕ್ ಮಾಡಿದಾಗ ಜನರೇಟ್ ಕೀ ಅಂತ ಬರುತ್ತೆ, ಇಲ್ಲೇ ಬ್ಲೂ ಕಲರ್ ಒಳಗೆ ಜನರೇಟ್ ಕೀ ಅಂತ ಬಂದಿದೆ ಅಂದ್ರೆ ಜಮ್ ಅವ್ರು ಅಪ್ರೂವಲ್ ಕೊಟ್ಟಿದ್ದಾರೆ ಅಂತ ಅರ್ಥ. ಬೈ ಚಾನ್ಸ್ ಅವ್ರೇನಾದ್ರು ನೀವು ಸರ್ಚ್ ಮಾಡಿರ್ತಕ್ಕಂಥ ಐಟಮ್ಸ್ ಜಮ್ ಒಳಗಿದೆ, ಸೊ ನೀವು ಇನ್ನೊಂದ್ಸಲ ನಿಮ್ಮ ಒಂದು ಫೈಲ್ ಅನ್ನ ಪರಿಶೀಲನೆ ಮಾಡಿ ರಿವೆರಿಫೈ ಮಾಡಿ ಅಂತಂದು ಏನಾದ್ರು ಕಮೆಂಟ್ ಹಾಕಿದ್ರಪ್ಪ, ಕ್ವೈರಿ ಹಾಕಿದ್ರಪ್ಪ ಅಂದ್ರೆ ನೀವು ಅಲ್ಲಿ ಮತ್ತೊಂದ್ಸಾರಿ ರಿಕ್ವೆಸ್ಟ್ ಅನ್ನ ಹಾಕೋದು. ಒಂದು ಕಮೆಂಟ್ ಬಾಕ್ಸ್ ಇರುತ್ತೆ, ಎಲ್ಲ ನಮಗೆ ಬೇಕಾಗಿರತಕ್ಕಂತ ಎಲ್ಲಾ ಔಷಧಿಗಳು ಮತ್ತೆ ಎಲ್ಲಾ ವಸ್ತುಗಳು ಪೇಷಂಟ್ ಟ್ರೀಟ್ಮೆಂಟ್ ಗೆ ಬಹಳ ಅವಶ್ಯಕವಾಗಿ ಬೇಕಾಗಿರೋದ್ರಿಂದ ನಮ್ಗೆ ದಯವಿಟ್ಟು ಅವಕಾಶ ಕೊಡಿ ಅಂತ ಹೇಳಿ ನೀವು ಒಂದು ಅಲ್ಲಿ ಟೈಪ್ ಮಾಡಿ ಆ ಕಮೆಂಟ್ ಬಾಕ್ಸ್ ಅನ್ನು ಮತ್ತೆ ಅವ್ರಿಗೆ ಸಬ್ಮಿಟ್ ಮಾಡಿದಾಗ ಅವ್ರು ಮತ್ತೊಂದ್ಸರಿ ಪರಿಶೀಲನೆ ಮಾಡ್ತಾರೆ. ಅವ್ರು ಅಪ್ರೂವ್ ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು. ಜಂಪ್ ಪೋರ್ಟಲ್ ಇಂದ ಅಪ್ರೂವಲ್ ಸಿಕ್ಕರೆ ಮಾತ್ರ ನೀವು ಈ ವೆರಿಫೈ ವಿತ್ OTP ಸ್ಟೆಪ್ ಗೆ ಬರ್ತೀರಾ. ಸೊ ಇಲ್ಲಿ ಜನರೇಟ್ ಕೀ ಅಂತ ಬಂದಿದೆ ಅಂದ್ರೆ ನೀವು ವೆರಿಫಿಕೇಶನ್ ಸ್ಟೆಪ್ ಗೆ ಬಂದಿದ್ದೀರಾ ಅಂತ ಅರ್ಥ. ಅವಾಗ ಇಲ್ಲಿ ವೆರಿಫೈ OTP ಅಂಡ್ ಪಬ್ಲಿಷ್ ಅಂತ ಇರುತ್ತೆ. ವೆರಿಫೈ OTP ಅಂಡ್ ಪಬ್ಲಿಷ್ ಮಾಡಿದಾಗ ನೋಡಿ ಐ ಅಗ್ರಿ ವಿತ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ಬೇಕು. ಆಮೇಲೆ ಲಾಸ್ಟ್ ಗೆ ವೆರಿಫೈ ವಿತ್ OTP ಬರುತ್ತೆ. ವೆರಿಫೈ ವಿತ್ OTP ಹಾಕಿ ಸಬ್ಮಿಟ್ ಮಾಡಿದಾಗ ನಿಮ್ಮ ಒಂದು ಯುವರ್ ಬಿಡ್ ಜಮ್ ಅಂತ ಹೇಳಿ ಹ್ಯಾಸ್ ಬಿನ್ ಪಬ್ಲಿಷ್ಡ್ ಸಕ್ಸಸ್ಫುಲಿ ಅಂತ ಈ ರೀತಿ ಒಂದು ಪಾಪ್ಅಪ್ ಮೆಸೇಜ್ ಬರುತ್ತೆ. 1 or 2 ಡೇಸ್ ಜಮ್ ವೆರಿಫಿಕೇಶನ್ ಆದ್ಮೇಲೆ ನೀವು ವೆರಿಫೈ ವಿತ್ OTP ಮಾಡಿದ ನಂತರ ಈ ಒಂದು ಬಿಡ್ ನಂಬರ್ ಪಬ್ಲಿಷ್ ಆಗುತ್ತೆ. ಇಲ್ಲಿಗೆ ನಿಮ್ಮ ಒಂದು ಬಿಡ್ ಪಬ್ಲಿಷ್ ಆದಂಗೆ. 15 ಡೇಸ್ ಟೈಮ್ ಕೊಟ್ರೆ 15 ಡೇಸ್ ವರೆಗೂ ತಾವು ವೇಟ್ ಮಾಡಬೇಕು. ಅದು ಎಂಡ್ ಡೇಟ್ ಆದ ನಂತರ ಓಪನಿಂಗ್ ಟೈಮ್ ಒಳಗೆ ನೀವು ಓಪನ್ ಮಾಡಿದಾಗ ನಿಮ್ಮ ಬಿಡ್ ಓಪನ್ ಆಗುತ್ತೆ. ಆ ನಂತರ ನೀವು ಟೆಕ್ನಿಕಲ್ ಇವ್ಯಾಲ್ಯೂಯೇಷನ್ ಮಾಡಬೇಕು. ಟೆಕ್ನಿಕಲ್ ಇವ್ಯಾಲ್ಯೂಯೇಷನ್ ಆದ ನಂತರ ಟೆಕ್ನಿಕಲ್ ಇವ್ಯಾಲ್ಯೂಯೇಷನ್ ಆಗಿ ಯಾರಾದ್ರೂ ನಿಮ್ಮ ಒಂದು ಕಂಡೀಷನ್
ಪೂರೈಕೆ ಸ್ಯಾಟಿಸ್ಫೈ ಮಾಡಿಲ್ಲ ಅಂದ್ರೆ ಅವ್ರನ್ನ ರಿಜೆಕ್ಟ್ ಮಾಡ್ಬೇಕಾಗತ್ತೆ. ಅವ್ರಿಗೆ 2 days ಟೈಮ್ ಸಿಗುತ್ತೆ. ಅವ್ರು ಮತ್ತೆ ವಾಪಸ್ ಸಬ್ಮಿಷನ್ ಕೊಟ್ರೆ, ನೀವು ಅವ್ರದ್ದು ಸಬ್ಮಿಷನ್ ಕರೆಕ್ಟ್ ಇದ್ರೆ ಅದನ್ನ ಅಪ್ರೂವ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ನೀವು ಎಲ್ಲರೂ ಮುಗಿದ ನಂತರ ನಿಮ್ಮ ಬಿಡ್ ಕೊನೆಯ ಹಂತಕ್ಕೆ ಬರುತ್ತೆ ಅಂತ ಹೇಳ್ತಾ ಈ ಒಂದು BOQ ಬಿಡ್ ಪಬ್ಲಿಷ್ ಮಾಡೋದು ಹೇಗೆ ಅಂತ ತಿಳಿಸಿದೀನಿ. ದಯವಿಟ್ಟು ತಮಗೆ ಇಷ್ಟ ಆದ್ರಲ್ಲಿ ಇದನ್ನ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು.